ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಪ್ರಸ್ತುತಪಡಿಸುತ್ತಿರುವ ಹರಿವೆ ಜೀವನ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಕರ್ನಾಟಕ ಸರ್ಕಾರ. ತಪ್ಪದೆ ಕೇಳಿ ಹರಿವೆ ಜೀವನ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಹಾಗೂ ಮರುಪ್ರಸಾರ ಗುರುವಾರ ಮಧ್ಯಾಹ್ನ 2:40. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಮಂಡಳಿಯ ಪ್ರಾಯೋಜಕತ್ವದಲ್ಲಿ ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಹರಿವೆ ಜೀವನ ಸರಣಿ ಕಾರ್ಯಕ್ರಮದಲ್ಲಿ ART ಚಿಕಿತ್ಸೆ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು JSS ಆಸ್ಪತ್ರೆಯ ART ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ART ಚಿಕಿತ್ಸೆ ಕುರಿತು ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಹಾಂ ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ, ಸ್ವಾಗತ. ಸರ್, ಮೊದಲನೇದಾಗಿ ಈ ಒಂದು ART ಚಿಕಿತ್ಸೆ ಅಂತಂದ್ರೆ ಏನು ಸರ್? ಅದು HIV ಸೋಂಕಿತ ರೋಗಿಗಳಿಗೆ ಹಾಂ ಸರ್, ART ಚಿಕಿತ್ಸೆ ಕೊಡುತ್ತೇವೆ. ART ಅಂದ್ರೆ ಆಂಟಿ ರಿಟ್ರೋವೈರಲ್ ಥೆರಪಿ ಅಂತ. ಅಂದ್ರೆ HIV ವೈರಸ್ ರಿಟ್ರೋವೈರಸ್ ಸಮೂಹಕ್ಕೆ ಸೇರಿದ್ದು, ಅದಕ್ಕೆ ವಿರುದ್ಧವಾಗಿ ಚಿಕಿತ್ಸೆ ಕೊಡ್ತೀವಲ್ಲ, ಅದಕ್ಕೆ ಆಂಟಿ ರಿಟ್ರೋವೈರಲ್ ಥೆರಪಿ ಎಂದು ಹೇಳುತ್ತಾರೆ. ಸರಿ, ಈ ಒಂದು HIV ಬಂದಾಗ ಯಾವಾಗ ಈ ಒಂದು ART ಚಿಕಿತ್ಸೆಯನ್ನು ನಾವು ಪ್ರಾರಂಭಿಸಬೇಕು ಅಥವಾ ಶುರು ಮಾಡಬೇಕು? HIV ಬಂದಾಗ ಶೀಘ್ರದಲ್ಲಿಯೇ ART ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕು. HIV ಸೋಂಕಿತ ರೋಗಿಗಳಿಗೆ ನಾವು ಭೌತಿಕವಾಗಿ ನಾವು ಮೊದಲು ಪರೀಕ್ಷೆಗಳನ್ನು ಮಾಡಿ, ಅನಂತರ ಮೂಲ ಪರೀಕ್ಷೆಗಳನ್ನು ಅಂದ್ರೆ ರಕ್ತ ಪರೀಕ್ಷೆ, ಎಕ್ಸ್ರೇ, ಸ್ಕ್ಯಾನಿಂಗ್ ಇತ್ಯಾದಿ ಇದನ್ನೆಲ್ಲ ಮಾಡಿಕೊಂಡು ಎಲ್ಲ ನಾರ್ಮಲ್ ಆಗಿದ್ರೆ ಅತಿ ಶೀಘ್ರದಲ್ಲಿಯೇ ART ಚಿಕಿತ್ಸೆಯನ್ನು ಪ್ರಾರಂಭಿಸುತ್ತೇವೆ. ಒಂದು ವೇಳೆ ಅವಕಾಶವಾದಿ ಸೋಂಕುಗಳಿದ್ದರೆ ಅಥವಾ ರಕ್ತದಲ್ಲಿ ಏನಾದ್ರು ವ್ಯತ್ಯಾಸಗಳು ಕಂಡು ಬಂದರೆ ಅದಕ್ಕೆ ತಕ್ಕಂತ ಸೂಕ್ತ ಪರಿಹಾರ ನೀಡಬೇಕು. ಅವಕಾಶವಾದಿ ಸೋಂಕುಗಳು ಅಂದ್ರೆ ಉದಾಹರಣೆಗೆ TB, ನ್ಯೂಮೋನಿಯಾ, ಹರ್ಪಿಸ್. ಈಗ ಒಂದು ವೇಳೆ TB ಬಂದ್ರೆ TB ಕಾಯಿಲೆಗೆ ಚಿಕಿತ್ಸೆ ಶುರು ಮಾಡಿ 2 ವಾರಗಳ ನಂತರ ART ಚಿಕಿತ್ಸೆ ಶುರು ಮಾಡುತ್ತೇವೆ. ನ್ಯೂಮೋನಿಯಾ ಬಂದರೆ ಆ ಚಿಕಿತ್ಸೆ 3 ವಾರ ಇರುತ್ತೆ. 3 ವಾರ ಕಂಪ್ಲೀಟ್ ಆದ ನಂತರ ART ಚಿಕಿತ್ಸೆ ಶುರು ಮಾಡುತ್ತೇವೆ. ಹೀಗೆ ನಿಯಮಾನುಸಾರವಾಗಿ ನಾವು ART ಚಿಕಿತ್ಸೆಯನ್ನು ಶುರು ಮಾಡಬೇಕು. ಯಾವ ತೊಂದರೆಯೂ ಇಲ್ಲದಿದ್ದರೆ ತಕ್ಷಣವೇ ಅತಿ ಶೀಘ್ರದಲ್ಲಿಯೇ ಪ್ರಾರಂಭಿಸಬೇಕು. ಅಂದ್ರೆ ಬೇರೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇದ್ದಾಗ ART ನಾವು ಶುರು ಮಾಡೋದಿಲ್ಲ, ಶುರು ಮಾಡಬಹುದು. ಓಕೆ ಸರ್, ಈ ಒಂದು ART ಔಷಧಿಗಳನ್ನ ಪ್ರತಿದಿನನೂ ಕೂಡ ತೆಗೆದುಕೊಳ್ಬೇಕಾ ಅಥವಾ ಹೇಗೆ ಸರ್? ಹೌದು, ಪ್ರತಿನಿತ್ಯವೂ ನಿಯಮಿತ ಸಮಯದಲ್ಲಿ, ಅಂದ್ರೆ ಬೆಳಗ್ಗೆ ತಿಂಡಿ ಆದ್ಮೇಲೆ ತಗೊಂಡ್ರೆ ಅಥವಾ ರಾತ್ರಿ ಊಟ ಆದ ನಂತರ 1 ಗಂಟೆ ನಂತರ ತೆಗೆದುಕೊಂಡ್ರೆ, ಹಾಗೆ ನಿಯಮಿತ ಸಮಯದಲ್ಲಿ ಪ್ರತಿದಿನವೂ ತೆಗೆದುಕೊಳ್ಳಬೇಕು. ಅಂದ್ರೆ ಸರ್, ಈ ಒಂದು ತಾವು ಹೇಳಿದಂಗೆ ಪ್ರತಿದಿನ ಕೂಡ ನಿಯಮಾನುಸಾರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರಿ. ಈ ಒಂದು ART ಚಿಕಿತ್ಸೆ ಜೀವನ ಪೂರ್ತಿ ತೆಗೆದುಕೊಳ್ಬೇಕಾ ಅಥವಾ ಇಂತಿಷ್ಟು ಅವಧಿಗೆ ಅಂತ ಮಾತ್ರ ತೆಗೆದುಕೊಳ್ಬೇಕಾ, ಹೇಗೆ ಸರ್? ಇಲ್ಲ, ಜೀವನ ಪೂರ್ತಿ ತೆಗೆದುಕೊಳ್ಳಬೇಕು. ಇವಾಗ ಉದಾಹರಣೆಗೆ ಸಕ್ಕರೆ ಕಾಯಿಲೆ ಬಂದರೆ ಅಥವಾ BP ಕಾಯಿಲೆ ಬಂದರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬಹುದು. ಹಾಗೆ ಇದು ಕೂಡ ನಿಯಂತ್ರಣದಲ್ಲಿರ್ತಕ್ಕಂಥ ಕಾಯಿಲೆ, ಸಂಪೂರ್ಣವಾಗಿ ಗುಣಮುಖವಾಗುವುದಿಲ್ಲ. ಆದ್ದರಿಂದ ಜೀವನ ಪೂರ್ತಿ ತೆಗೆದುಕೊಳ್ಳಬೇಕು. ಅದರಿಂದ ಅವರ ಆಯಸ್ಸೇನು ಕಡಿಮೆ ಆಗುವುದಿಲ್ಲ. ಹಾಗಾಗಿ ಜೀವನ ಪೂರ್ತಿ ತೆಗೆದುಕೊಳ್ಳಬೇಕು. ಸರ್, ಈ ಒಂದು ART ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ಏನಾದರೂ ಅಡ್ಡ ಪರಿಣಾಮಗಳಿವೆಯಾ ಅಥವಾ ಹೇಗೆ ಸರ್? ಅಡ್ಡ ಪರಿಣಾಮಗಳು ಬಹಳ ವಿರಳ. ART ಚಿಕಿತ್ಸೆಯು ಒಂದು ಸಿಂಪಲ್ ಮಾತ್ರೆಯಿಂದ ಇರುತ್ತದೆ. ಅದು 3 ಔಷಧಿಗಳಿಂದ ಕೂಡಿರುತ್ತದೆ. ಟಿನೋಫೆವಿರ್, ಲ್ಯಾಮಿವಿಡಿನ್, ಡಾಲ್ಟುಗ್ರೆವಿರ್ ಅಂತ. ಈ ಟಿನೋಫೆವಿರ್ ಎಂಬ ಔಷಧಿಯು ಕೆಲವರಿಗೆ, ಅಂದ್ರೆ ಸಾಧಾರಣ 100 ಜನರಲ್ಲಿ ಒಬ್ಬರಿಗೋ ರೀನಲ್ ಪ್ರೊಫೈಲ್ ಆಲ್ಟ್ರೇಷನ್ ಮಾಡುತ್ತೆ. ಅಂತವರಿಗೆ ಬದಲಿ ಮಾತ್ರೆಗಳನ್ನು ಕೊಡುತ್ತೇವೆ. ಡಾಲ್ಟುಗ್ರೆವಿರ್ ಅನ್ನು ಸ್ವಲ್ಪ ತೂಕ ಹೆಚ್ಚು ಮಾಡಬಹುದು. ಹೀಗೆ ಬಹಳ ಕಡಿಮೆ ಅಂಶದಲ್ಲಿ ಬಹಳ ವಿರಳವಾಗಿ ಅಡ್ಡ ಪರಿಣಾಮಗಳಿರುತ್ತೆ. ಸಾಮಾನ್ಯವಾಗಿ ಅಂತ ಹೆಚ್ಚಿನ ದುಷ್ಪರಿಣಾಮಗಳೇನು ಕಂಡು ಬರುವುದಿಲ್ಲ. ಸರ್, ಈಗ ತಾವು ಮೊದಲೇ ಮಾತನಾಡ್ತಾ ಹೇಳಿದ್ರಿ, ಈ ಒಂದು ART ಟ್ರೀಟ್ಮೆಂಟ್ನ ನಾವು ಶುರು ಮಾಡಿದ್ರೆ ಪ್ರತಿದಿನ ಕೂಡ ನಿಗದಿತ ಸಮಯದಲ್ಲಿ ತಪ್ಪದೇನೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರಿ. ಒಂದು ವೇಳೆ ಒಂದು ಡೋಸ್ ಏನಾದರೂ ಮಿಸ್ ಆದರೆ ಏನು ಮಾಡಬೇಕು ಸರ್, ಹೇಗೆ?
ಸಾಮಾನ್ಯವಾಗಿ ಯಾವುದೇ ಡೋಸ್ ಮಿಸ್ ಮಾಡುವುದಂತೆ ನಾವು ಅವರಿಗೆ ಮೊದಲೇ ಮನವರಿಕೆ ಮಾಡಿಕೊಟ್ಟಿರುತ್ತೇವೆ. ಒಂದು ಡೋಸ್ ಮಿಸ್ ಆದರೆ ಏನು ಮಾಡೋಕ್ಕಾದ್ರೆ ಸ್ವಲ್ಪ ವೈರಾಣು ಜಾಸ್ತಿ ಆಗಬಹುದು. ಅದರಿಂದ ಯಾವುದೇ ರೀತಿಯ ಡೋಸ್ ಮಿಸ್ ಮಾಡುವಂತಿಲ್ಲ. ನೆಕ್ಸ್ಟ್ ಡೇ ತಗೊಳ್ಬೇಕು, ಅವತ್ತೇ ಪುನಃ ತಗೊಳಕ್ ಆಗಲ್ಲ. ಮಿಸ್ ಆದ್ರೆ ನೆಕ್ಸ್ಟ್ ಡೇ ಮಾಮೂಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಮಿಸ್ ಆಗಿರೋದನ್ನೇ ಮತ್ತೆ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸರ್, ಈಗ ಈ ಒಂದು ART ಚಿಕಿತ್ಸೆ ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಏನಾದರೂ ಗುಣವಾಗುತ್ತೆ ಅಂತಕ್ಕಂಥದ್ದು ಏನಾದ್ರು ಇದೆಯಾ ಅಥವಾ ಹೇಗೆ ಸರ್? ಸದ್ಯಕ್ಕೆ ಸಂಪೂರ್ಣವಾಗಿ ಗುಣವಾಗುವ ಔಷಧಿಯನ್ನು ಕಂಡುಹಿಡಿದಿಲ್ಲ. ಬೇರೆ ರೀತಿಯಿಂದ ಮೊದಲೇ ಹೇಳಿದಾಗೆ ಸಕ್ಕರೆ ಕಾಯಿಲೆ ಅಥವಾ BP ಕಾಯಿಲೆ ಬಂದ್ರೆ ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು, ಔಷಧಿ ART ಚಿಕಿತ್ಸೆ ತೆಗೆದುಕೊಳ್ಳೋದ್ರಿಂದ HIV ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಅಂದ್ರೆ ಈ ಒಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದ್ರಿಂದ ನಮ್ಮ ಒಂದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿಕೊಂಡು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅಂತ. ಸರ್, ಹಾಗೆ ಈ ಒಂದು ART ಚಿಕಿತ್ಸೆ ತೆಗೆದುಕೊಂಡಾಗ ಈ ಒಂದು ವೈರಲ್ ಲೋಡ್ ಅಂತ ಹೇಳ್ತಾ ಇರ್ತೀವಿ. ಏನ್ ಸರ್ ಈ ಒಂದು ವೈರಲ್ ಲೋಡ್ ಅಂತಂದ್ರೆ ಏನು ಸರ್? ವೈರಲ್ ಲೋಡ್ ಅಂದ್ರೆ HIV ವೈರಸ್ ದೇಹದಲ್ಲಿ ಇರುತ್ತೆ, ಅದರ ಪ್ರಮಾಣಕ್ಕೆ ನಾವು ವೈರಲ್ ಲೋಡ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ 10,000 ಅಂದ್ರೆ ಕಾಪೀಸ್ ಪರ್ ml ಅಂತೀವಿ. 1 ml ಅಲ್ಲಿ ಎಷ್ಟು ಕಾಪೀಸ್ ಇರುತ್ತೆ ಅಂತ ಪರೀಕ್ಷೆ ಮಾಡಿದಾಗ 10,000 ಇರ್ಬೋದು, 20,000 ಇರ್ಬೋದು, 1,00,000 ಇರ್ಬೋದು, 2,00,000 ಇರ್ಬೋದು. ಅಂದ್ರೆ ವೈರಸ್ ನ ಪ್ರಮಾಣ ಅಳೆಯುವುದಕ್ಕೆ ವೈರಲ್ ಲೋಡ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಪ್ರಮಾಣದಲ್ಲಿ ಒಂದು ವೈರಸ್ ಇದೆ ಅಂತಕ್ಕಂಥದ್ದನ್ನ ನೋಡೋದು ಗೊತ್ತಾಗ್ತದೆ. ಓಕೆ ಸರ್, ಈ ಒಂದು ART ಚಿಕಿತ್ಸೆ ತೆಗೆದುಕೊಳ್ಳೋದ್ರಿಂದ ಏನಾದ್ರು CD4 ಸಂಖ್ಯೆ ಏನಾದ್ರು ಹೆಚ್ಚಾಗುತ್ತೆ ಅಥವಾ ಹೇಗೆ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ತಾವು ತಿಳಿಸಬಹುದು ಸರ್? ಹೇಗೆ ಅದು CD4 ಕೌಂಟ್ ಕಡಿಮೆ ಆಗಿರುತ್ತೆ HIV ಬಂದಾಗ, ಅದು ART ಚಿಕಿತ್ಸೆ ತಗೊಳ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. CD4 ಅಂದ್ರೆ ಅದು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳಲ್ಲಿ ಲಿಂಫೋಸೈಟ್ಸ್ ಇರುತ್ತೆ. ಅದರಲ್ಲಿ ಕ್ಲಸ್ಟರ್ ಡಿಫರೆನ್ಸಿಯೇಷನ್ 4 ಸೆಲ್ಸ್ ಅಂತ ಇರುತ್ತೆ. ಅದು ನಮ್ಮ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡತಂಥದ್ದು. ಈ ವೈರಸ್ ಅಟ್ಯಾಕ್ ಆದಾಗ ಅಂದ್ರೆ ವೈರಸ್ ಬಂದಾಗ HIV ವೈರಸ್ ಅದನ್ನು ನಾಶ ಮಾಡುತ್ತಾ ಹೋಗುತ್ತದೆ, ಅದರಿಂದ ಕ್ಷೀಣಿಸಿರುತ್ತಿರುತ್ತೆ. ART ಚಿಕಿತ್ಸೆ ಕೊಟ್ಟಾಗ ವೈರಾಣುಗಳು ಕಡಿಮೆ ಆಗಿ ಅದನ್ನು ನಾಶಪಡಿಸುವುದನ್ನ CD4 ಕೌಂಟ್ ನಾಶಪಡಿಸುವುದನ್ನ ಕಡಿಮೆ ಆದಾಗ ನಮ್ಮಲ್ಲಿ ಸ್ವಾಭಾವಿಕವಾಗಿ ಉತ್ಪತ್ತಿ ಆಗ್ತಕ್ಕಂತ CD4 ಕೌಂಟ್ ಇಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಸರ್, ಎಷ್ಟು ಇರಬೇಕು ಸರ್ ಒಂದು CD4 ಕೌಂಟ್ ಅಂತಕ್ಕಂಥದ್ದು ಒಬ್ಬ ART ಚಿಕಿತ್ಸೆ ಅಥವಾ ART ಟ್ರೀಟ್ಮೆಂಟ್ ನ ತೆಗೆದುಕೊಳ್ತಕ್ಕಂತ ಒಬ್ಬ ಸೋಂಕಿಗೆ CD4 ಅಂತಕ್ಕಂಥದ್ದು ಎಷ್ಟು ಇರಬೇಕು ಸರ್? ಹೇಗೆ ಅದು ನಾರ್ಮಲ್ ನಿಮ್ಮಲ್ಲಿ ಸಾಧಾರಣ 1200 1500 ಅಲ್ಲಿ ಆ ರೇಂಜ್ ಅಲ್ಲಿ ಇರುತ್ತೆ ml ಗೆ. ಅದು ಇದು ಕ್ಷೀಣಿಸ್ತಾ ಹೋಗುತ್ತೆ. ಕೆಲವು ಜನದಲ್ಲಿ ನಾವು 10 ಕೂಡ 10 ಸೆಲ್ಸ್ ಕ್ಯೂಬಿಕ್ ಮಿಲಿಮೀಟರ್ ಅಂತ ಹೇಳ್ತೀವಿ. ಅದು ಅಷ್ಟು ಕ್ಷೀಣ ಆಗಿರುತ್ತೆ. ಮಿನಿಮಮ್ 350 ಇರಬೇಕು. 350 ಮೇಲ್ ದಾಟಿದ್ರೆ ಸ್ವಲ್ಪ ಸೇಫ್ ಝೋನ್ ಬಂದಿದ್ದಾರೆ ಅಂತ. ನಾವು ಚಿಕಿತ್ಸೆ ಪ್ರಾರಂಭ ಆದ್ಮೇಲೆ CD4 ಕೌಂಟ್ ಎಷ್ಟೇ ಇರ್ಲಿ, 10 ಇರ್ಲಿ, 20 ಇರ್ಲಿ, 50 ಇರ್ಲಿ, 100 ಇರ್ಲಿ, ಮೇಲ್ ಏರ್ತಾ ಬರುತ್ತೆ. 350 ಮೇಲ್ ಬಂದ ತಕ್ಷಣ ಅಂದ್ರೆ ಅದಕ್ಕಿಂತ ಮೇಲ್ ಬಂದ್ರೆ ಸ್ವಲ್ಪ ಉತ್ತಮವಾದ ಸ್ಥಿತಿಯಲ್ಲಿ ಬಂದಿದ್ದಾನೆ, ಆಗ ಅವಕಾಶವಾದಿ ಸೋಂಕುಗಳು ಬರುವ ಅವಕಾಶವಿರುವುದಿಲ್ಲ. ಅಂದ್ರೆ CD4 ಕಡಿಮೆ ಇರತಕ್ಕಂತ ಒಂದು ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಕಾಯಿಲೆಗಳು ಅಥವಾ ಬೇರೆ ಬೇರೆ ಸೋಂಕುಗಳು ಕೂಡ ಹರಡುವ ಸಾಧ್ಯತೆ ಇರುತ್ತೆ. ಹೌದೌದು, ಮೊದಲೇ ಹೇಳಿದಾಗೆ ನ್ಯೂಮೋನಿಯಾ, TB, ಹರ್ಪಿಸು, ಸುಮಾರು ಕಾಯಿಲೆಗಳು ಬರ್ತಕ್ಕಂಥದ್ದು. ಮೆದುಳು ಜ್ವರ, ಈಗ ಕ್ರಿಪ್ಟೋಕಾಕಲ್ ಮೆನಿಂಜೈಟಿಸ್ ಅಂತೀವಿ, TB ಮೆನಿಂಜೈಟಿಸ್ ಅಂತೀವಿ. ಹೀಗೆ ಹಲವಾರು ಸೋಂಕುಗಳು, ಅವಕಾಶವಾದಿ ಸೋಂಕುಗಳು. ಯಾವಾಗ ಇದು ಕಡಿಮೆ ಆಗುತ್ತೋ ನಮ್ಮಲ್ಲಿ ನಿರೋಧಕ ಶಕ್ತಿ, ಅವಕಾಶವಾದಿ ಸೋಂಕುಗಳು ಅಂತ ಹೇಳ್ತೀವಿ, ಅವು ನಮ್ಮನ್ನ ಬಂದು ಅಟ್ಯಾಕ್ ಮಾಡುತ್ತೆ. ಸರ್, ಈಗ CD4 ಹೆಚ್ಚಾಗಿದ್ರೂ ಕೂಡ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ವಾ, ಅಥವಾ ಈ ಒಂದು HIV ಪಾಸಿಟಿವ್ ಅಂತ ಇದಕ್ಕೆ ಅದು ನಮ್ಮ ನಿರೋಧಕ ಶಕ್ತಿ ಹೆಚ್ಚಿಸುವುದಕ್ಕೆ, ಆದ್ರೆ ವೈರಸ್ ಕಂಪ್ಲೀಟ್ ವಾಗಿ ಸಂಪೂರ್ಣವಾಗಿ ನಾಶವಾಗಿರುವುದಿಲ್ಲ. ಹಾಗಾಗಿ ಜೀವನ ಪೂರ್ತಿ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತದೆ. ಅಂದ್ರೆ ಈಗ HIV ಪಾಸಿಟಿವ್ ಬಂದವ್ರಿಗೆಲ್ಲ ಕೂಡ ಈ ಒಂದು CD4 ಕೌಂಟ್ ಮಾಡಿಸ್ಬೇಕಾಗತ್ತೆ ಅಥವಾ ಹೇಗೆ ಸರ್? ಹೌದು, ಮೂಲ ಪರೀಕ್ಷೆಗಳು ಮಾಡ್ತೀವಲ್ಲ ನಾವು, ಬೇಸಿಕ್ ಪ್ರಾಥಮಿಕ ಪರೀಕ್ಷೆಗಳು ಮಾಡಿದಾಗಲೇ CD4 ಕೌಂಟ್ ಇನಿಷಿಯಲ್ ಆಗಿ ಮಾಡ್ತೀವಿ. ಯಾಕಂದ್ರೆ ನಾವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಎವ್ರಿ 6 months ನಾವು ಅದನ್ನ ರಿಪೀಟ್ ಮಾಡ್ತಾ ಇರ್ತೀವಿ. 6 ತಿಂಗಳಲ್ಲಿ ಎಷ್ಟು ಜಾಸ್ತಿ ಆಯ್ತು ನೋಡ್ಕೊಳ್ತಾ ಇರ್ತೀವಿ. ಇದ್ರ ಜೊತೆಗೆ ಸರ್, ಈ ಒಂದು ART ಔಷಧಿಯನ್ನ ತೆಗೆದುಕೊಳ್ಳುವಾಗ ಆಹಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ನಿಯಮ ಇದೆಯಾ? ಈ ತರ ಆಹಾರಗಳನ್ನ ತೆಗೆದುಕೊಳ್ಬೇಕು? ಯಾವುದೇ ರೀತಿಯ ಆಹಾರ ನಿಯಂತ್ರಣ ಆಗ್ಲಿ ನಿಯಮವಾಗ್ಲಿ ಇರುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಸಕ್ಕರೆ ಕಾಯಿಲೆ ಬಂದ್ರೆ ಸ್ವೀಟ್ ತಿನ್ಬೇಡಿ ಅಂತೀವಿ, BP ಬಂದ್ರೆ ಉಪ್ಪು ಜಾಸ್ತಿ ತಿನ್ಬೇಡಿ ಅಂತೀವಿ. ಹಾಗೆ ಇದರಲ್ಲಿ ಶಾಕಾಹಾರಿ ಆಗಿರ್ಬೋದು, ಮಾಂಸಾಹಾರಿ ಆಗಿರ್ಬೋದು, ಅವರ ಸ್ವಾಭಾವಿಕ ಆಹಾರವನ್ನು ತೆಗೆದುಕೊಳ್ತಾರೆ. ಯಾವುದೇ ನಿಯಂತ್ರಣಗಳು, ನಿಯಮಗಳು ಇಲ್ಲ. ಸರ್, ಈಗ ತಮಗೆ ಗೊತ್ತಿರುವ ಹಾಗೆ ಇತ್ತೀಚೆಗೆ ಏನಾದ್ರು ART ಟ್ರೀಟ್ಮೆಂಟ್ ಏನಾದ್ರು ಬದಲಾವಣೆಗಳಾಗಿದೆಯಾ ಅಥವಾ ಸೇಮ್ ಟ್ರೀಟ್ಮೆಂಟ್ ಕೊಡ್ತಾ ಇದೆ? 4 ವರ್ಷದ ಹಿಂದೆ TLD ಅಂತ ಡ್ರಗ್ಸ್ ಕೊಡ್ತಾ ಇದ್ವಿ, ಅದರಲ್ಲಿ ಜಾಸ್ತಿ ದುಷ್ಪರಿಣಾಮಗಳು ಇರ್ತಿತ್ತು. ಆಮೇಲೆ TLD ಅಂತ ಟೆನೋಫೆವಿರ್, ಲ್ಯಾಮಿನೋಡಿನ್, ಡಾಲ್ಟಿಗ್ರೂರ್ ಎಂಬ 3 ಔಷಧಿಯನ್ನು ಸೇರಿಸಿ ಒಂದೇ ಮಾತ್ರೆಯನ್ನು ತಯಾರಿಸಿಕೊಡಲ್ಪಡುತ್ತದೆ. ಅದು ಶುರು ಮಾಡಿದ್ಮೇಲೆ ಅಡ್ಡ ಪರಿಣಾಮಗಳೆಲ್ಲ ಬಹಳ ಕಡಿಮೆ, ಬಹಳನೇ ವಿರಳ ಇದೆ. ಮತ್ತು ಎಲ್ಲಾ ಜನಗಳು ಅಂದ್ರೆ
ನಮ್ಮಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು 80 ವರ್ಷದವರೆಗೂ ಇದ್ದಾರೆ, ಔಷಧಿ ತಗೊಳ್ತಾ ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಹೆಚ್ಚು ದುಷ್ಪರಿಣಾಮಗಳು ಕಂಡು ಬರ್ತಾ ಇಲ್ಲ. ಸರ್, ಹಾಗೇನೆ ಈ ಒಂದು ART ಟ್ರೀಟ್ಮೆಂಟ್ನ ತೆಗೆದುಕೊಳ್ಳುವಂಥವರು ಒಂದು ಸಾಮಾನ್ಯವಾದ ಒಂದು ಜೀವನವನ್ನ ನಡೆಸಬಹುದಾ ಅಥವಾ ಹೇಗೆ ಸರ್? ಖಂಡಿತವಾಗಿಯೂ ನಿಮ್ಮಂತೆಯೇ ಅವರು ಸಾಮಾನ್ಯ ಜೀವನ ನಡೆಯುವ, ಅವರು ನಮ್ಮಂತೆಯೇ ಜೀವನ ನಡೆಸಬಹುದು. ಯಾವುದೇ ಆಹಾರ ಪಥ್ಯ ಇಲ್ಲ, ಮತ್ತೆ ಒಂದೇ ಮನೆಯಲ್ಲಿ ವಾಸ ಮಾಡಬಹುದು. ಒಂದೇ ಮನೆಯಲ್ಲಿ ವಾಸ ಮಾಡೋದ್ರಿಂದ ಹರಡೋದಿಲ್ಲ. ಮತ್ತೆ ಎಲ್ಲಾ ಅವ್ರ ಏನ್ ಉದ್ಯೋಗ ಇರುತ್ತೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಮತ್ತೆ ಎಲ್ಲಾ ಕಡೆ ಮಿಕ್ಸ್ ಆಗ್ಬೋದು. ಅವ್ರಿಗೆ ಎಲ್ಲಾ ಕಡೆ ಅವಕಾಶ ಉಂಟು. ಹೋಗಿ ಒಂದು ಸಿನಿಮಾ ಇರ್ಬೋದು, ಪಬ್ಲಿಕ್ ಪ್ಲೇಸ್ ಇರ್ಬೋದು, ಯಾರು ಕೂಡ ಅದನ್ನ ಇದ್ ಮಾಡೋಂಗಿಲ್ಲ. ನಮ್ಮಂತೆಯೇ ಜೀವನ ಮಾಡಬಹುದು. ಓಕೆ ಸರ್, ಈ ಒಂದು ART ಟ್ರೀಟ್ಮೆಂಟ್ ಗರ್ಭಿಣಿಯರಿಗೆ ಎಷ್ಟು ಸುರಕ್ಷಿತವಾಗಿದೆ ಸರ್? ಈ ಒಂದು ART ಚಿಕಿತ್ಸೆ ತೆಗೆದುಕೊಳ್ಳತಕ್ಕಂಥ ಗರ್ಭಿಣಿಯರಿಗೂ ಕೂಡ ಈಗ ಹೊಸದಾಗಿ ಬಂದಿರತಕ್ಕಂತ ಮಾತ್ರೆ TLD ತುಂಬಾ ಅತ್ಯವಶ್ಯಕ ಮತ್ತು ಕಂಪ್ಲೀಟ್ ಸುರಕ್ಷಿತವಾಗಿದೆ. ಅವರಿಗೆ ಬಹಳ ಅತ್ಯವಶ್ಯಕ. ಯಾಕಂದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದಿದ್ರೆ ಮಿಸ್ ಆದ್ರೆ ಅವ್ರಿಗೆ ಮಗುವಿಗೆ ಟ್ರಾನ್ಸ್ಮಿಷನ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಬಹಳ ಅತ್ಯವಶ್ಯಕ ಮತ್ತು ಕಂಪ್ಲೀಟ್ ಸುರಕ್ಷಿತ, ಏನು ತೊಂದರೆ ಆಗಲ್ಲ. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ, ಈಗ ಗರ್ಭಿಣಿಯರಲ್ಲಿ ಏನಾದರೂ ಸೋಂಕು ಕಂಡು ಬಂದಾಗ ಅವ್ರಿಗೂ ಕೂಡ ನಾವು ART ಟ್ರೀಟ್ಮೆಂಟ್ನ ಕೊಡಿಸ್ತೀವಿ ಅಂತ ಹೇಳಿದ್ರಿ. ಈಗ ಒಂದು ವೇಳೆ ಈಗ ಮಕ್ಕಳಲ್ಲಿ ಏನಾದರೂ, ಸಣ್ಣ ಮಕ್ಕಳಲ್ಲಿ ಏನಾದರೂ ಈ ಒಂದು ART ಅಂದರೆ HIV ಸೋಂಕು ಏನಾದರೂ ಕಂಡು ಬಂದಾಗ ಆ ಮಕ್ಕಳಿಗೂ ಕೂಡ ಈ ಒಂದು ಟ್ರೀಟ್ಮೆಂಟ್ ಇದೆಯಾ ಅಥವಾ ಹೇಗೆ ಸರ್? ಹೌದೌದು, ನಮ್ಮ ಕೇಂದ್ರದಲ್ಲಿ 7 ತಿಂಗಳ ಮಗುವಿಗೆ ಔಷಧಿಯನ್ನು ಶುರು ಮಾಡಿದ್ವಿ ಗೊತ್ತಾಗಿ. ಸೊ ನಾವು ಗೊತ್ತಾದ ಕೂಡಲೇ ಮಕ್ಕಳಿಗೂ ಕೂಡ ಟ್ರೀಟ್ಮೆಂಟ್ ಇದೆ, ಕೊಡ್ಲೇಬೇಕು. ಅವರಿಗೂ ಕೂಡ ಜೀವನ ಪೂರ್ತಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಸರ್, ಹೇಗೆ ಈ ಪ್ರಸ್ತುತ ಒಂದು ಸ್ಥಿತಿಗತಿಗಳಲ್ಲಿ ಒಂದು HIV ಸೋಂಕಿನ ಒಂದು ಪ್ರಮಾಣ ಯಾವ ಮಟ್ಟದಲ್ಲಿ ಇದೆ ಸರ್? ಈಗ ತಮಗೆ ಸಾಕಷ್ಟು ಅರಿವು ಕಾರ್ಯಕ್ರಮಗಳು ಸರ್ಕಾರದಿಂದ ಇರ್ಬೋದು, ಸಂಘ ಸಂಸ್ಥೆಗಳಿಂದ ಇರ್ಬೋದು, ಸ್ವಯಂ ಸೇವಕ ಆಸ್ಪತ್ರೆಗಳಿಂದೆಲ್ಲ ಕೂಡ ನಡೀತಾ ಇದೆ. ಈಗ ತಮ್ಮ ಒಂದು ಅನುಭವದಲ್ಲಿ ಯಾವ ಮಟ್ಟದಲ್ಲಿ ಈ ಒಂದು HIV ಸೋಂಕು ಹರಡ್ತಕ್ಕಂಥ ಒಂದು ಸ್ಥಿತಿಗತಿ ಇದೆ ಸರ್? ಅಂದ್ರೆ ಇವಾಗ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಎಸ್ಟಿಮೇಟ್ ಪ್ರಕಾರ 25 ಲಕ್ಷ ಜನ HIV ಸೋಂಕಿನಿಂದ ಹರಡ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಾಧಾರಣ 1,86,000 ಜನ ಇದ್ದಾರೆ ಇವಾಗ ಸದ್ಯಕ್ಕೆ. ಮೈಸೂರು ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ ಸಾಧಾರಣ 10,000 ಜನ ಇದರಿಂದ ನರಳ್ತಾ ಇದ್ದಾರೆ. ಅಂದ್ರೆ ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ, ಅರಿವು ಜಾಸ್ತಿ ಆಗ್ತಾ ಇದೆ. ಸುರಕ್ಷಿತ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾರೆ, ಹಂಗಾಗಿ ಕಡಿಮೆ ಆಗ್ತಾ ಇದೆ. ಮೊದಲಿಗಿಂತ ಖಂಡಿತ ಕಡಿಮೆ ಆಗ್ತಾ ಇದೆ. ಸರ್, ಈ ಒಂದು ART ಟ್ರೀಟ್ಮೆಂಟ್ನ ತೆಗೆದುಕೊಳ್ತಕ್ಕಂಥವ್ರು ಅಂದ್ರೆ ತಾವು ಹೇಳಿದಂಗೆ ಒಂದು ದಾಂಪತ್ಯ ಜೀವನವನ್ನು ನಡೆಸಬಹುದಾ ಅಥವಾ ಹೇಗೆ ಸರ್? ದಾಂಪತ್ಯವನ್ನು ಅಂದ್ರೆ ಸುರಕ್ಷಿತ ಕಾಂಡಮ್ ಉಪಯೋಗಿಸಬೇಕು. ದಾಂಪತ್ಯ ಜೀವನವನ್ನು ಖಂಡಿತ ನಡೆಸಬಹುದು. ಆದ್ರೆ ಏನಾಗುತ್ತೆ, ಈಗ ಇಬ್ರು ಸೋಂಕಿತರಾಗಿರ್ತಾರೆ ಅಂತ ಇಟ್ಕೊಳ್ಳೋಣ. ಒಬ್ಬರಲ್ಲಿ ವೈರಲ್ ಲೋಡ್ ಜಾಸ್ತಿ ಇರುತ್ತೆ, ಒಬ್ಬರಲ್ಲಿ ವೈರಲ್ ಲೋಡ್ ಕಡಿಮೆ ಇರುತ್ತೆ. ಹಾಗಾಗಿ ಮತ್ತೆ ಅವರಿಗೆ ಟ್ರಾನ್ಸ್ಮಿಷನ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡಬಹುದು. ಸರ್, ಹಾಗೆ ಈ ಒಂದು ART ಚಿಕಿತ್ಸೆ ತೆಗೆದುಕೊಂಡ್ರೆ ಅಂದ್ರೆ ಇತರರಿಗೆ ಏನಾದ್ರು HIV ಹರಡುವ ಸಾಧ್ಯತೆ ಕಡಿಮೆ ಆಗುತ್ತಾ ಅಥವಾ ಹೇಗೆ ಸರ್? ಅದು ಇತರರಿಗೆ ಅಂದ್ರೆ ಜನರಲ್ ಆಗಿ ಪಾಪ್ಯುಲೇಷನ್ ಹರಡೋದಿಲ್ಲ. ಅವರ ಜೊತೆ ಸಂಪರ್ಕ ಹೊಂದಿರೋರಿಗೆ ಖಂಡಿತ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ART ಚಿಕಿತ್ಸೆ ತೆಗೆದುಕೊಂಡ್ರೆ ವೈರಲ್ ಲೋಡ್ ಕಡಿಮೆ ಆಗುತ್ತೆ. ಅನ್ಟ್ರೇಸಬಲ್ ಅಂತ ಕೆಲವು ಸಾರಿ ಸಿಗೋದೇ ಇಲ್ಲ, ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆ ಮಟ್ಟದಲ್ಲಿ ಇದ್ದಾಗಂತೂ ಟ್ರಾನ್ಸ್ಮಿಷನ್ ಆಗೋದಿಲ್ಲ ಬೇರೆಯವರು. ಅಂದ್ರೆ ಸರ್, ಈಗ ತಾವು ಹೇಳಿದ್ರಿ ಪ್ರತಿದಿನ ಈ ಒಂದು ART ಟ್ರೀಟ್ಮೆಂಟ್ ನ ಮಿಸ್ ಮಾಡಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರಿ. ಅಂದ್ರೆ ಹೇಗೆ ಸರ್, ಯಾವ ಒಂದು ವಿಧಾನದಲ್ಲಿ ಯಾವ ತರ ತೆಗೆದುಕೊಳ್ಬೇಕು ಸರ್? ಹೇಗೆ? ಅದೇನಿಲ್ಲ, ಬಹಳ ಸುಲಭ ವಿಧಾನ. ಒಂದೇ ಮಾತ್ರೆ ಬರುತ್ತೆ, 3 ಔಷಧಿ ಸೇರಿಸಿ ಒಂದೇ ಮಾತ್ರೆ. ಅದನ್ನ ಊಟ ಆದ್ಮೇಲೆ ಜಸ್ಟ್ 1 ಅವರ್ ಆದ್ಮೇಲೆ ನೀರಲ್ಲಿ ನುಂಗ್ಬಿಡೋದು ಅಷ್ಟೇ, ಏನಿಲ್ಲ. ಒಂದೇ ಸಿಂಪಲ್ ಮಾತ್ರೆ, ಬೇರೆ ಇಂಜೆಕ್ಷನ್ಸ್, ಬೇರೆ ಏನು ಅಡ್ಮಿಷನ್ಸ್ ಏನು ಅಂದ್ರೆ ಬೇರೆ ಏನು ಕಾಯಿಲೆ ಇಲ್ಲದೆ ಇದ್ರೆ ಒಂದು ಅಡ್ಮಿಷನ್ ಅವಶ್ಯಕತೆ ಇರುವುದಿಲ್ಲ. ಜಸ್ಟ್ ಒಂದು ಸಿಂಪಲ್ ಟ್ಯಾಬ್ಲೆಟ್ ತಗೊಳ್ಳೋದು. ಬಹಳ ಸುಲಭ ವಿಧಾನ ಆಗಿದೆ. ಅಂದ್ರೆ ಊಟ ಆದ್ಮೇಲೆ ಊಟ ಆದ್ಮೇಲೆ 1 ಅವರ್ ಆದ್ಮೇಲೆ ಒಂದು ಮಾತ್ರೆ ತಗೊಳ್ಳಿ ಅಂತ ಅಷ್ಟೇ ಹೇಳ್ತೀವಿ. CD4 ಕೌಂಟ್ ಏನಾದ್ರೂ ಕಡಿಮೆ ಇದ್ದ ಪಕ್ಷದಲ್ಲಿ 350ಕ್ಕಿಂತ ಕಡಿಮೆ ಇದ್ದಾಗ ಇನ್ನೊಂದು ಮಾತ್ರೆ ಕೊಡ್ತೀವಿ, ಬೇರೆ ಸೋಂಕುಗಳು ಬರದೇ ಇರ್ಲಿ ಅಂತ. ಇನ್ನೊಂದು ಅದನ್ನ ಬೆಳಗ್ಗೆ ತಿಂಡಿ ಆದ್ಮೇಲೆ ತಗೊಳ್ಳೋದು ಅಷ್ಟೇ. ಬಹಳ ಸುಲಭ ಚಿಕಿತ್ಸೆ ಇದೆ. ಓಕೆ ಸರ್, ಈ ಒಂದು CD4 ಮತ್ತು ಒಂದು ವೈರಲ್ ಲೋಡ್ಗೂ ಏನಾದ್ರು ಇವೆರಡಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಅಥವಾ ಹೇಗೆ ಸರ್? ಅದೇ CD4 ಕೌಂಟ್ ಅಂದ್ರೆ ಅದು ರಕ್ತ ಕಣಗಳು ನಮ್ಮಲ್ಲಿ ಸ್ವಾಭಾವಿಕ ಉತ್ಪತ್ತಿ ಆಗ್ತಕ್ಕಂಥದ್ದು, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈ ವೈರಸ್ ಹೊರಗಡೆಯಿಂದ ಬರ್ತಕ್ಕಂಥದ್ದು ಅದನ್ನ ಅಟ್ಯಾಕ್ ಮಾಡುತ್ತೆ. ವೈರಲ್ ಲೋಡ್ ನ ಕಾಪೀಸ್ ಪರ್ ml ಅಂತ ಹೇಳ್ತೀವಿ. CD4 ಕೌಂಟ್ ನ ಸೆಲ್ಸ್ ಪರ್ ಕ್ಯೂಬ್, ಇಷ್ಟು ಸೆಲ್ಸ್ ಅಂತ ಅದು ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ನಾರ್ಮಲ್. ಅದನ್ನ ಬಂದು ಅಟ್ಯಾಕ್ ಮಾಡಿ ಕಡಿಮೆ ಮಾಡಿ ಈ ಬೇರೆ ಕಾಯಿಲೆಗಳು ಬರ್ತಕ್ಕಂಥದ್ದನ್ನ ಮಾಡುತ್ತದೆ ವೈರಸ್. ಹಾಗಾಗಿ ಓಕೆ, ಈ ಒಂದು ವೈರಲ್ ಲೋಡ್ ಪರೀಕ್ಷೆಯನ್ನು ಯಾವ್ಯಾವಾಗ ಮಾಡಿಸ್ಬೇಕಾಗತ್ತೆ ಸರ್? ಹೇಗೆ? ವೈರಲ್ ಲೋಡ್ ಪರೀಕ್ಷೆಯನ್ನು ಸರ್ಕಾರದ ಕಾರ್ಯಕ್ರಮ ಪ್ರಕಾರ 6 ತಿಂಗಳ ಚಿಕಿತ್ಸೆಯ ನಂತರ ಮಾಡ್ತೇವೆ.
ಒಂದು 6 ತಿಂಗಳು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಒಂದ್ಸಾರಿ ಮಾಡ್ತೀವಿ, ಮತ್ತೆ 6 ತಿಂಗಳಿಗೆ ಮಾಡ್ತೀವಿ. ಕಂಟ್ರೋಲ್ ಇದ್ರೆ, ಅಂದ್ರೆ ಕಂಟ್ರೋಲ್ ಅಂದ್ರೆ ಏನು ಅಂದ್ರೆ ಸ್ಟೇಬಲ್ ಅಂತ ಕಂಟ್ರೋಲ್ ಅಂತ ಹೇಳ್ತೀವಿ. ಅಂದ್ರೆ 1000 ಕಾಪೀಸ್ ಗಿಂತ ಕಡಿಮೆ ಬಂದ್ರೆ, ಅಂದ್ರೆ 100 ಇರ್ಬೋದು 200 ಇರ್ಬೋದು, ಕಡಿಮೆ ಬಂದ್ರೆ 1000ಕ್ಕಿಂತ ಕಡಿಮೆ ಬಂದಾಗ ವೈರಲ್ ಲೋಡ್ ಕಂಟ್ರೋಲ್ ಇದೆ ಅಂತ. ಕಂಟ್ರೋಲ್ ಆದ್ಮೇಲೆ ವರ್ಷಕ್ಕೊಮ್ಮೆ ವೈರಲ್ ಲೋಡ್ ಮಾಡ್ತಾ ಇರ್ತೀವಿ. ಈ ಒಂದು ವೈರಲ್ ಲೋಡ್ ಪರೀಕ್ಷೆ ಮಾಡ್ತಕ್ಕಂಥದ್ದು ಈ ಒಂದು ಟ್ರೀಟ್ಮೆಂಟ್ನ ಅಂದರೆ ಈ HIV ART ಟ್ರೀಟ್ಮೆಂಟ್ನ ತೆಗೆದುಕೊಳ್ತಕ್ಕಂಥ ಒಂದು ವಿಧಾನದ ಬಗ್ಗೆ ತಿಳಿದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸರ್ ಯಾವ ಪ್ರಮಾಣದಲ್ಲಿ ಇದೆ. ಸರ್ ಹಾಗೆ ಈ ಒಂದು ART ಚಿಕಿತ್ಸೆಯ ಒಂದು CD ಅಂದರೆ ತೆಗೆದುಕೊಳ್ತಕ್ಕಂಥವ್ರಲ್ಲಿ ಈ ಒಂದು CD4 ಪರೀಕ್ಷೆನೂ ಕೂಡ ಪ್ರತಿ ವರ್ಷ ಅಥವಾ 6 ತಿಂಗಳಿಗೊಮ್ಮೆ ಮಾಡಿಸ್ತಕ್ಕಂಥ 6 ತಿಂಗಳಿಗೊಮ್ಮೆ ಮಾಡ್ತೀವಿ. ಹೌದು, ಅದು ಈಗಿನ ನಿಯಮ ಪ್ರಕಾರ 6 ತಿಂಗಳಿಗೆ ಮಾಡ್ತೀವಿ, ಪುನಃ 6 ತಿಂಗಳಿಗೆ ಮಾಡ್ತೀವಿ. ವೈರಲ್ ಲೋಡ್ ಕಂಪ್ಲೀಟ್ ಕಂಟ್ರೋಲ್ ಇದ್ರೆ, ಅಂದ್ರೆ 1000 ಕಾಪೀಸ್ ಗಿಂತ ಕಡಿಮೆ ಬಂದು ವೈರಲ್ CD4 ಕೌಂಟ್ 350 ಮೇಲ್ ಬಂದ್ರೆ ಆಮೇಲೆ CD4 ಕೌಂಟ್ ಮಾಡೋದಿಲ್ಲ. ಅಂದ್ರೆ ವೈರಲ್ ಲೋಡ್ ಅಲ್ಲೇ ಮಾನಿಟರ್ ಮಾಡ್ತಾ ಹೋಗ್ತೀವಿ. ಸರ್, ಈ ಒಂದು ART ಟ್ರೀಟ್ಮೆಂಟ್ ತೆಗೆದುಕೊಳ್ತಕ್ಕಂಥವ್ರಿಗೆ ಏನಾದ್ರು ಸರ್ಕಾರದಿಂದ ಏನಾದ್ರು ಅವ್ರಿಗೆ ಸೌಲಭ್ಯಗಳು? ಸರ್ಕಾರದಿಂದ ಕೆಲವು ಯೋಜನೆಗಳಿದೆ. ಅಂದ್ರೆ ಈಗ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ 1,000 ರೂಪಾಯಿ ಪರ್ ಮಂತ್ ಕೊಡ್ತಾರೆ. ಅದು ನಮ್ NGO ಮೂಲಕ ಅದು ಅಪ್ಲೈ ಮಾಡ್ಬೇಕು, ನಾವೇ ಗೈಡೆನ್ಸ್ ಕೊಡ್ತೀವಿ, ಅದು ಅಪ್ಲೈ ಮಾಡ್ತಾರೆ. ಮತ್ತೆ ART ಸೋಂಕಿತ ರೋಗಿಗಳಿಗೆ ಸಾಲ ಕೊಡ್ತಾರೆ, ಅಂದ್ರೆ ಬಡ್ಡಿ ರಹಿತ ಸಾಲ. ಅದು 30,000ದವರೆಗೆ. ಒಂದೇನಾದ್ರು ಸ್ವಯಂ ಉದ್ಯೋಗ ಮಾಡುವುದಾದರೆ 30,000 ಫಸ್ಟ್ ಟೈಮು, ಅದು ಚೆನ್ನಾಗಿ ಮಾಡಿದ್ರೆ ಪುನಃ ಸೆಕೆಂಡ್ ಟೈಮು 50,000ವರೆಗೂ ಲೋನ್ ಕೊಡ್ತಾರೆ. ಅದಕ್ಕೆಲ್ಲ NGO ಮೂಲಕ ವ್ಯವಸ್ಥೆ ಇದೆ. ಅದು ಅವರಿಗೆ ಸಂಪರ್ಕ ನಾವು ಮಾಡಿಸ್ತೀವಿ. ಆಗ ಅವರು ಅದಕ್ಕೆ ಸರ್ಕಾರಕ್ಕೆ ಅದು ಆಫೀಸ್ಗೆ ಹೋಗಿ ಅದನ್ನೆಲ್ಲ ಸಬ್ಮಿಟ್ ಮಾಡಿ ಅದನ್ನ ವ್ಯವಸ್ಥೆ ಮಾಡಿಕೊಡ್ತಾರೆ. ನಮ್ಮ ಒಂದು ಮೈಸೂರು ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಒಂದು ART ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸರ್? ಹೇಗೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ART ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇವೆ ಸರ್? ಯಾವ್ಯಾವ ಸೆಂಟರ್ಗಳಲ್ಲಿ ಇದೆ ಸರ್? ಅಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಮಾತ್ರ ART ಕೇಂದ್ರಗಳು ಇರ್ತದೆ. ಮೈಸೂರಿನಲ್ಲಿ 3 ART ಕೇಂದ್ರಗಳಿದೆ. ಒಂದು ಆಶಾ ಕಿರಣ ಅಂತ, ಅಂದ್ರೆ ಸರ್ಕಾರ ತೆಗೆದುಕೊಳ್ಳೋದಕ್ಕೂ ಮೊದಲೇನೆ ಅವರು ಒಂದು ಸ್ವಯಂ ಸಂಸ್ಥೆ, ಅದು ಆಶಾ ಕಿರಣ ಆಸ್ಪತ್ರೆ ಅಂತ, ಅಲ್ಲಿ ART ಸೆಂಟರ್ ಇದೆ. ಮತ್ತೆ JSS ಹಾಸ್ಪಿಟಲ್ ಅಲ್ಲೂ ಕೂಡ 2012 ಡಿಸೆಂಬರ್ ಇಂದ ಇದು ವ್ಯವಸ್ಥೆ ಆಗ್ತಾ ಇದೆ. 2017 8 ವರ್ಷದಿಂದ ಓಕೆ, ಅದು ಕಾರ್ಯರೂಪಕ್ಕಾಗಿದೆ. ಈಗ ಸದ್ಯಕ್ಕೆ ಮೈಸೂರು ಜಿಲ್ಲೆಯಲ್ಲಿ 3 ART ಕೇಂದ್ರಗಳಿದೆ. ಆಮೇಲೆ ಇಲ್ಲಿ ART ಕೇಂದ್ರದಲ್ಲಿ ನಾವು ಪರೀಕ್ಷೆಗಳನ್ನು ಮಾಡಿ ಅನಂತರ 6 ತಿಂಗಳನ್ನು ಚಿಕಿತ್ಸೆ ಕೊಟ್ಟು, ಅದು ಪೇಷಂಟ್ ಒಂದ್ಸಾರಿ ಸ್ಟೆಬಿಲೈಸ್ ಆದ್ಮೇಲೆ, ಅಂದ್ರೆ ಎಲ್ಲ ಸರಿಯಾಗಿದೆ, ವೈರಲ್ ಲೋಡ್ ಕಂಟ್ರೋಲ್ ಆಗಿದೆ ಅಂತ ಹೇಳಿದ್ಮೇಲೆ ತಾಲೂಕು ಲೆವೆಲ್ ನಲ್ಲಿ ಲಿಂಕ್ ART ಸೆಂಟರ್ಸ್ ಅಂತಿದೆ. ಇವಾಗ ಫಾರ್ ಎಕ್ಸಾಂಪಲ್ KR ನಗರ, ಹುಣಸೂರಲ್ಲಿ. ಸೊ ಅಲ್ಲಿಗೆ ನಾವು ಇದು ಮಾಡ್ತೀವಿ. ಅಂದ್ರೆ ರೋಗಿಗಳು ಅಲ್ಲೇ ಬಂದು ಮಾತ್ರೆ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಹೆಚ್ಚಿನ ತೊಂದರೆ ಆದ್ರೆ ಇಲ್ಲಿಗೆ ಬರ್ಬೋದು. ಇಲ್ಲ ಪ್ರತಿ ತಿಂಗಳು ಮಾತ್ರೆ ತಗೊಳ್ಳೋದಾದ್ರೆ ಏನು ತೊಂದರೆ ಇಲ್ಲದೆ ಇದ್ರೆ ಲಿಂಕ್ ART ಸೆಂಟರ್ ತಾಲೂಕು ಮಟ್ಟದಲ್ಲೇ ತೆಗೆದುಕೊಳ್ಬಹುದು. ಆ ತರ ವ್ಯವಸ್ಥೆ. ಅಂದ್ರೆ 6 ತಿಂಗಳು ಮಾತ್ರ ART ಕೇಂದ್ರದಲ್ಲಿ ತೆಗೆದುಕೊಂಡು ಇಲ್ಲಿ ಬರಬೇಕು. ಯಾಕಂದ್ರೆ ನಾವು CD4 ಕೌಂಟ್ ಮಾಡಬೇಕು, ವೈರಲ್ ಲೋಡ್ ಮಾಡಬೇಕು, ಅದೆಲ್ಲ ಕಂಟ್ರೋಲ್ ಇದ್ದಾಗ ಆವಾಗ ನಾವು ಆಮೇಲೆ ಲಿಂಕ್ ART ಸೆಂಟರ್ಗೆ ಅದನ್ನ ಮಾಡ್ಕೊಡ್ತೀವಿ, ಲಿಂಕ್ ಮಾಡ್ಕೊಡ್ತೀವಿ. ಓಕೆ ಸರ್, ಈಗ ತಾವು ಮೊದಲೇ ಹೇಳ್ದಂಗೆ ಸಾಮಾನ್ಯವಾಗಿ ಈ ಒಂದು ART ತೆಗೆದುಕೊಳ್ಳೋದ್ರಿಂದ ಅಡ್ಡ ಪರಿಣಾಮಗಳು ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ ಅಂತ ಹೇಳಿದ್ರಿ. ಒಂದು ವೇಳೆ ಏನಾದರೂ ತುಂಬಾ ಅಡ್ಡ ಪರಿಣಾಮಗಳಾದಾಗ ಏನಾದರೂ ಬೇರೆ ತರ ತೊಂದರೆಗಳಾಗೋ ಸಾಧ್ಯತೆ ಇರುತ್ತೆ ಅಥವಾ ಹೇಗೆ ಸರ್? ಅಡ್ಡ ಪರಿಣಾಮಗಳಾದಾಗ ಅದು ಬದಲಿ ವ್ಯವಸ್ಥೆ ಮಾಡ್ತೀವಿ, ಬದಲಿ ಮಾತ್ರೆಗಳನ್ನು ಕೊಡ್ತೀವಿ. ಅದು ಅಡ್ಡ ಪರಿಣಾಮಗಳು ಬಹಳ ವಿರಳ, ಅದಾದಾಗ ಅದಕ್ಕೆ ತಕ್ಕಂತೆ ಔಷಧಿಗಳನ್ನು ಕೊಡ್ತೀವಿ. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ART ಟ್ರೀಟ್ಮೆಂಟ್ನ ತೆಗೆದುಕೊಳ್ತಕ್ಕಂಥ ಒಂದು ಇವರು ಅಭ್ಯರ್ಥಿಗಳಿಗೆ ತಮ್ಮ ಸಲಹೆ ಅಥವಾ ಸಂದೇಶವನ್ನು ತಾವು ತಿಳಿಸೋದಾದ್ರೆ ಏನು ಸಂದೇಶವನ್ನು ತಾವು ತಿಳಿಸ್ಬೋದು ಸರ್? ಅಂದ್ರೆ ಸುರಕ್ಷಿತ ಲೈಂಗಿಕ ಕ್ರಿಯೆಯನ್ನು ಮಾಡಬೇಕು. ಅಂದ್ರೆ ಗೊತ್ತಿಲ್ಲದೆ ಇರೋರ ಜನಕ್ಕೆ ಅಲ್ಲ ಹೋಗಿ ಅದನ್ನ ಬಹಳ ಎಚ್ಚರದಿಂದ ಇರಬೇಕು. ಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡಬಾರ್ದು. ಮತ್ತೆ ಪಾರ್ಟ್ನರ್ಸ್ ಆದಷ್ಟು ಒಬ್ಬರೇ ಇದ್ರೆ ಒಳ್ಳೇದು. ಮತ್ತೆ ಮಾತ್ರೆ ತಗೊಳ್ಳೋರು ಒಂದು ರೆಗ್ಯುಲರ್ ಆಗಿ 1 ದಿವಸನೂ ಮಿಸ್ ಮಾಡದೇನೆ ಅದನ್ನ ಔಷಧಿಗಳನ್ನು ತಗೊಳ್ಬೇಕು, ಜೀವನ ಪೂರ್ತಿ ತಗೊಳ್ಬೇಕು. ಆರೋಗ್ಯಕರವಾಗಿರ್ತಾರೆ. ನಮ್ಮಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಅದನ್ನೆಲ್ಲ 85 ವರ್ಷದವರೆಗೂ ಇದ್ದಾರೆ. ಅವರು ಕರೆಕ್ಟ್ ಆಗಿ ಮಾತ್ರೆ ತಗೊಳ್ಳೋದ್ರಿಂದ ಅವರ ಆಯಸ್ ಪೂರ್ತಿ ಬಹಳ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಮಾಡ್ಬೇಕು. ಅದು ಬೇರೆಯವರು ಕೂಡ ಅವರಿಗೆ ತಿಳುವಳಿಕೆ ಕೊಡ್ಬೇಕು. ಯಾರಾದ್ರು HIV ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರೆ, ART ಚಿಕಿತ್ಸೆ ತೆಗೆದುಕೊಳ್ತಾ ಇದ್ರೆ ಈ ತರ 1 ದಿವಸನೂ ಮಿಸ್ ಮಾಡದೆ ತಗೊಳ್ತಕ್ಕಂಥದ್ದು ಚಿಕಿತ್ಸೆ ಕೊಡೋಕೆ ಜೀವನ ಪೂರ್ತಿ ಟ್ರೀಟ್ಮೆಂಟ್ ಅನ್ನೋದನ್ನ ಅವರಿಗೆ ತಿಳುವಳಿಕೆ ಕೊಡಬೇಕು. ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ART ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಧನ್ಯವಾದಗಳು, ಸಂತೋಷ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ
ART ಟ್ರೀಟ್ಮೆಂಟ್ ಅಥವಾ ART ಚಿಕಿತ್ಸೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ JSS ಆಸ್ಪತ್ರೆಯ ART ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಅವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ. ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಪ್ರಸ್ತುತಪಡಿಸುತ್ತಿರುವ ಹರಿವೆ ಜೀವನ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಕರ್ನಾಟಕ ಸರ್ಕಾರ. ತಪ್ಪದೆ ಕೇಳಿ ಹರಿವೆ ಜೀವನ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಹಾಗೂ ಮರುಪ್ರಸಾರ ಗುರುವಾರ ಮಧ್ಯಾಹ್ನ 2:40